ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇದು ಸೋಮವಾರ ಮತ್ತು ಮಂಗಳವಾರ 2 ದಿನದ ಲಾಗ್ ಆಗಿರುತ್ತೆ. ಇವತ್ತು ಕೊನೆ ಕಾರ್ತಿಕ್ ಸೋಮವಾರ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ. ಇವತ್ತಿನ ತಿಂಡಿಗೆ ತರಕಾರಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಆದಮೇಲೆ ಪೂಜೆ ಮಾಡೋದಕ್ಕೆ ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿ ನೈವೇದ್ಯಕ್ಕೆ ಬೆಲ್ಲದನ್ನ ಮಾಡಿ ಇವಾಗ ದೇವ್ರ ಮನೇಲಿ ಪೂಜೆನ ಮಾಡ್ತಾಯಿದ್ದೀನಿ. ಇದು ಮಂಗಳವಾರದ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ತಿಂಡಿಗೆ ದೋಸೆ ಮಾಡಿ ಕಾಯಿ ಚಟ್ನಿನ ಮಾಡಿದ್ದೆ. ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು. ಉಪ್ಪು ಸಾಂಬಾರನ್ನ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ಉಪ್ಪು ಸಾಂಬಾರು ಮಾಡೋಣ ಅಂತೇಳಿ ಬೆಳಿಗ್ಗೆ ಸೊಪ್ಪನ್ನ ತಗೊಂಡೆ. ಸೊಪ್ಪನ್ನೆಲ್ಲ ಬಿಡಿಸಿ ಒಂದು ಕಡೆ ಎತ್ತಿಟ್ಕೊಂಡೆ. ಇನ್ನು ರಮ್ಯಾ ಕೂಡ ಫೋನ್ ಮಾಡಿದ್ಲು, ನಮ್ಮ ಅಕ್ಕ ಊರಿಂದ ಬರ್ತಾರೆ, ಮಕ್ಕಳಿಗೆಲ್ಲ ಬಟ್ಟೆನ ತರಬೇಕು, ಸಿಟಿಗೆ ಹೋಗಿದ್ದು ಬರೋಣ ಅಂತ ಅಂದ್ಲು. ನಂದು ಇನ್ನೂ ಕೆಲಸ ಏನೂ ಮುಗ್ದಿಲ್ಲ ರಮ್ಯಾ, ನೀನು ಹೋಗಿದ್ದು ಬಾ ಅಂತ ಕೂಡ ಹೇಳಿದೆ. ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿದ್ದು ಬರೋಣ ಬನ್ನಿ ಅಂತ ಅಂದ್ಲು. ಸರಿ, ಅಡುಗೆ ಕೆಲಸ ಎಲ್ಲ ಮುಗಿಸಿ ಬರ್ತೀನಿ ಅಂತ ಹೇಳಿದೆ. ಉಪ್ಪು ಸಾಂಬಾರನ್ನ ಮಾಡೋದಕ್ಕೆ ಒಣತಡ್ನಿ ಕಾಳು ಮತ್ತು ಸೊಪ್ಪನ್ನ ಹಾಕಿ ಸಾಂಬಾರನ್ನ ಮಾಡಿದೆ. ಸಾಂಬಾರು ಕೂಡ ಬೇಗನೆ ಆಯಿತು. ಸೊಪ್ಪು ಕಾಳನ್ನ ಬಸ್ತು ತಣ್ಣಗಾದ್ಮೇಲೆ ಮಾಮೂಲಿಯಾಗಿ ಒಗ್ಗರಣೆನ ಹಾಕಿ ಸ್ವಲ್ಪ ಕಾಯಿ ತುರಿನ ಹಾಕಿ ಸೊಪ್ಪು ಕಾಳನ್ನ ಒಗ್ಗರಣೆ ಮಾಡಿ ಪಲ್ಯನ ಮಾಡಿದೆ. ಸಿಟಿಗೆ ಹೋದಾಗ ಒಂದೊಂದು ಸರಿ ಬೇಗ ಬರ್ತೀವಿ, ಒಂದೊಂದು ಸರಿ ತುಂಬ ಟೈಮ್ ಆಗೋಗುತ್ತೆ. ಎಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಡುಗೆನ ಮಾಡಿಟ್ಟು ಹೋದರೆ ಬಂದು ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅಡುಗೆ ಕೆಲಸನೂ ಕೂಡ ಬೇಗನೆ ಮಾಡಿ ಮುಗಿಸ್ದೆ. ಕೆಲಸ ಎಲ್ಲ ಮುಗಿಸಿದಾಯಿತು. ಇವಾಗ ನಾನು ಕೂಡ ತಿಂಡಿ ಮಾಡಿಕೊಂಡು ಸಿಟಿಗೆ ಹೋಗೋದಕ್ಕೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನಾವು ಕೂಡ ಎಲ್ಲರೂ ರೆಡಿಯಾಗಿ ಸಿಟಿಗೆ ಹೊರಟ್ವಿ. ನಾವು ಸಿಟಿ ತಲುಪೋಷ್ಟರಲ್ಲಿ ರಮ್ಯಾ ಅವ್ರ ಅಕ್ಕ ರೇಣುಕಾ ಕೂಡ ಊರಿಂದ ಬಂದರು. ಇನ್ನು ಎಲ್ಲರೂ ಒಟ್ಟಿಗೆ ಬಟ್ಟೆ ಅಂಗಡಿಗೆ ಹೋದ್ವಿ. ರಮ್ಯಾ ಡ್ರೆಸ್ಗಳನ್ನ ತಗೋಬೇಕು ಅಂದ್ಲು. ರೆಗ್ಯುಲರಾಗಿ ನಾವು ಬಟ್ಟೆ ತಗೊಳ್ಳೋ ಅಂಗಡಿಗೆ ಬಂದ್ವಿ. ರಮ್ಯಾ ಸುಮಾರು ಡ್ರೆಸ್ಗಳನ್ನ ನೋಡಿ ಫೈನಲ್ ಆಗಿ ಅವಳಿಗೆ ಇಷ್ಟ ಆಗಿರೋ ಡ್ರೆಸ್ನ ಚಾಯ್ಸ್ ಮಾಡಿದ್ಲು. ರಮ್ಯಾ ಬಟ್ಟೆ ತೊಗೊಂಡಾದಮೇಲೆ ನೆಕ್ಸ್ಟು ಮಕ್ಕಳಿಗೆ ಬಟ್ಟೆ ತೊಗೋಬೇಕು ಅಂತ ಹೇಳಿ ಕಾಂಪ್ಲೆಕ್ಸ್ ಒಳಗಡೆ ಹೋದ್ವಿ. ಅಲ್ಲೂ ಕೂಡ ಮಕ್ಕಳಿಗೆ ಒಳ್ಳೆ ಕಲೆಕ್ಷನ್ಸೇ ಸಿಕ್ತು. ಮಕ್ಳಿಗೂ ಕೂಡ ಬಟ್ಟೆನ ತಗೊಂಡಿದ್ದಾಯಿತು. ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ನಾವು ಜ್ಯುವೆಲರಿ ಶಾಪ್ಗೆ ಬಂದ್ವಿ. ರೇಣುಕಾ ತುಪ್ಪದ ದೀಪನ ತಗೋಬೇಕು ಅಂತ ಹೇಳಿದ್ಲು. ನಾನು ರೆಗ್ಯುಲರಾಗಿ ಜ್ಯುವೆಲರಿ ತಗೊಳ್ಳೋ ಅಂತಹ ಸಂತೋಷ್ ಜ್ಯುವೆಲರಿಗೆ ಕರ್ಕೊಂಡು ಬಂದೆ. ಈ ಥರದ್ರಲ್ಲಿ ಚಿಕ್ಕ ಸೈಜ್ ಕೊಡಿ ಅಣ್ಣ. ಮೀಡಿಯಮ್ ಸೈಜಲ್ಲಿ ತುಪ್ಪದ ದೀಪನ ತಗೊಳ್ಳೋದಕ್ಕೋಸ್ಕರ ನೋಡಿದ್ವಿ. ನಮಗೆ ಬೇಕಾಗಿರೋ ಡಿಸೈನು ಸೈಜಲ್ಲೇ ಸಿಕ್ತು. ಒಂದೊಂದು ಸೈಜು ದೊಡ್ಡದು ಸಿಗ್ತದೆ ದೀಪಗಳಿದೆ. ನಾವು ಕೂಡ ಜ್ಯುವೆಲರಿ ಶಾಪಿಂದ ದೀಪನ ತಗೊಂಡು ಅಲ್ಲಿಂದ ಹೊರಟ್ವಿ. ರೇಣುಕಾ ಕೂಡ ಊರಿಗೆ ಹೋದ್ಲು. ಇನ್ನು ನಾವು ಕೂಡ ನಮ್ಮನೆಗೆ ಬಂದ್ವಿ. ಇವತ್ತಿಗೆ ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.